ಬಂಧನದಲ್ಲಿಟ್ಟಿದ್ದ ಮಕ್ಕಳು. ತುಮಕೂರಿನ ಶಿರಾ ಗೇಟ್ನ ಸಾಡೇಪುರದಲ್ಲಿ ಅಮಾನವೀಯವಾದಂತಹ ಘಟನೆ ನಡೆದಿದೆ. ಆಸ್ತಿಗಾಗಿ ಮಗ ಸೊಸೆಯಿಂದಲೇ ವೃದ್ಧೆಯನ್ನ ದಿಗ್ಬಂಧನ ಮಾಡಲಾಗಿತ್ತು. 80 ವರ್ಷದ ಪಂಕಜಾಕ್ಷಿಗೆ ದಿಗ್ಬಂಧನ. ವೃದ್ಧೆ ನರಳಾಡಿದ್ದಾರೆ. ಮಗ ಜೇಮ್ಸ್ ಸುರೇಶ್, ಸೊಸೆ ಆಶಾರಿಂದ ವೃದ್ಧೆಗೆ ದಿಗ್ಬಂಧನ. ವೃದ್ಧೆ ಬರ್ತಾ ಇದ್ದ ಪಿಂಚಣಿ ಹಣವನ್ನೂ ಬಿಡಲಿಲ್ಲ ಮಕ್ಕಳು. ನಿವೃತ್ತ ಸಿಡಿಪಿಒ ನಿವೃತ್ತರಾಗಿರುವಂತಹ ಪಂಕಜಾಕ್ಷಿ 12 ಮನೆಗಳು ಸೇರಿ ಒಟ್ಟು ಆಸ್ತಿಗೆ ಹಕ್ಕುದಾರರಾಗಿರುವಂತಹ ಪಂಕಜಾಕ್ಷಿ 50,000 ಪಿಂಚಣಿ ಹಣವನ್ನ ವಂಚಿಸಿ ಗೃಹ ಬಂಧನದಲ್ಲಿಟ್ಟಿದ್ದಂತಹ ಮಕ್ಕಳು. ಮನೆಯಲ್ಲೇ ಬೀಗ ಜಡಿದು ಮಕ್ಕಳಿಂದ ವೃದ್ಧೆಯನ್ನ ದಿಗ್ಬಂಧನದಲ್ಲಿರಿಸಲಾಗಿತ್ತು. ಪೊಲೀಸರು ಹಾಗೂ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಭೇಟಿ ನೀಡಿದ್ರು. ವೃದ್ಧೆ ಬಳಿ ಇದ್ದಂತಹ ಒಡವೆಗಳನ್ನ ಸಹ ಮಕ್ಕಳು ಪಡೆದುಕೊಂಡಿದ್ರಂತೆ. ಯಾವ ರೀತಿಯ ಕಷ್ಟ ಕೊಟ್ಟರು ಮಕ್ಕಳು ಅನ್ನೋದನ್ನ ಅವರು ಬಳಿ ಹೇಳ್ಕೊಂಡಿದ್ದಾರೆ. ಇದೇ ತಾಯಿ ಮಕ್ಕಳಿದ್ರೂ ಸಹ ಈ ರೀತಿಯಾಗಿ ಮನೆಯಲ್ಲಿ ಅನಾಥ ರೀತಿಯಲ್ಲಿ ದಿಗ್ಬಂಧನಕ್ಕೊಳಗಾಗಿತ್ತು. ಮಕ್ಕಳಿಗೆ ತಾಯಿ ಬೇಡ, ತಾಯಿ ಆಸ್ತಿ ಬೇಕು, ತಾಯಿಗೆ ಬರ್ತಾ ಇರುವಂತಹ ಪಿಂಚಣಿ ಬೇಕಿತ್ತು. ಹಾಗಾಗಿ ಅವೆಲ್ಲವನ್ನ ಸಹ ಇಟ್ಕೊಂಡು ಪಿಂಚಣಿಯನ್ನ ಸಹ ಈಕೆಯಿಂದ ಪಡೆದು ಆಸ್ತಿಗೋಸ್ಕರ ಈ ರೀತಿಯಾಗಿ ತಾಯಿಯನ್ನ ದಿಗ್ಬಂಧನದಲ್ಲಿಟ್ಟಿದ್ದಾರೆ ಮಕ್ಕಳು. ಇನ್ನು ಕಾನೂನು ಸೇವಾ ಪ್ರಾಧಿಕಾರದ ಮೊರೆ ಹೋದ ಸಖಿ ಕೇಂದ್ರದ ಸಿಬ್ಬಂದಿ. ಅಮ್ಮನನ್ನ ನೋಡಿಕೊಳ್ಳುವಂತೆ ಮಕ್ಕಳಿಗೆ ಜಡ್ಜ್ ಆಗ ವಾರ್ನ್ ಮಾಡಿದ್ದಾರೆ. ವೃದ್ಧೆಯನ್ನ ರಕ್ಷಿಸಿ ಮಗನ ಮನೆಗೆ ಕಳುಹಿಸಿದ್ದಾರೆ ಅಧಿಕಾರಿಗಳು. ಜಡ್ಜ್ ಮುಂದೆ ಸರಿಯಾಗಿ ನೋಡ್ಕೊಳ್ತೀವಿ ಅಂತ ಮಗ ಸೊಸೆ ಹೇಳಿದ್ದಾರೆ. ನ್ಯಾಯಾಧೀಶರ ಎಂಟ್ರಿಯಿಂದ ಪ್ರಕರಣ ಇತ್ಯರ್ಥ ಆಗಿದೆ. ಪೆನ್ಷನ್ ಪಡೆದರೂ ಆಸ್ತಿಗಾಗಿ ತಾಯಿಯನ್ನ ಬಂಧಿಸಿದ್ದಂತಹ ಮಕ್ಕಳು. ತಾಯಿಗೆ ಪೆನ್ಷನ್ ಬರ್ತಾ ಇತ್ತು 50,000, ಅದನ್ನೂ ಸಹ ಇಸ್ಕೊಳ್ತಾ ಇದ್ರು. ಈಗ ಆಸ್ತಿಗಾಗಿ ತಾಯಿಯನ್ನ ಈ ರೀತಿಯಾಗಿ ಬಂಧಿಸಿದ್ರು. ಅದನ್ನ ಹುಡುಕ್ಬೇಕಾದ್ರೆ ಅವ್ರು ಏನ್ ಮಾಡಿದ್ರು ಮೆಂಟಲಿ ಆಗಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಆಸ್ತಿಗಾಗಿ ಹೆತ್ತ ತಾಯಿಯನ್ನೇ ಈ ರೀತಿಯ ಗೃಹ ಬಂಧನದಲ್ಲಿಟ್ಟಿದ್ರು ಮಕ್ಕಳು. ಯಾವ ಮಕ್ಕಳಿಗೂ ಹಾಗಾದ್ರೆ ತಾಯಿ ಬೇಡವಾಗಿದ್ಲ ಅಂತ ಏನಾಯ್ತು ಘಟನೆ, ಏನ್ ಕತೆ, ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಪ್ರಗತಿ ಏನು ಈ ಒಂದು ಘಟನೆ ತುಮಕೂರು ನಗರದ ಶಿರಾಗೇಟ್ನ ಸಾಣೇಪುರ ಬಳಿ ನಡೆದಿರುವಂತದ್ದು. ಏನ್ ಪಂಚಾಕ್ಷರಮ್ಮ ಏನಿದೆ ಅಂದ್ರೆ ಗೃಹ ಬಂಧನಕ್ಕೆ ಒಳಗಾದಂತಹ ಈಕೆ ನಿವೃತ್ತ ಸರ್ಕಾರಿ ನೌಕರರಾಗಿರ್ತಾರೆ. ಈಕೆಗೆ ಪ್ರತಿ ತಿಂಗಳು ಪೆನ್ಷನ್ ಕೂಡ ಬರ್ತಿರುತ್ತೆ. ಜೊತೆಗೆ ಈಕೆ ಹೆಸರಲ್ಲಿ ಸಾಕಷ್ಟು ಆಸ್ತಿಗಳೆಲ್ಲ ಇರುವಂತದ್ದು. ಏನು ಈಕೆಯ ಮಗನಾದಂತಹ ಇರುವಂತಹ ಸುರೇಶ್ ಮತ್ತೆ ಆಶಾ ಸೊಸೆ ಇವರು ಈ 11 ತಿಂಗಳಿಂದ ಈಕೆಯನ್ನ ಗೃಹ ಬಂಧನದಲ್ಲಿಟ್ಟಿರೋದು. ಕಾರಣ ಏನು ಅಂತಂದ್ರೆ ಈಕೆಯ ಹಣವನ್ನ ಮತ್ತೆ ಆಸ್ತಿಯನ್ನ ಏನು ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಮನೆಯಲ್ಲಿ ಗೃಹ ಬಂಧನ ಇಟ್ಟಿರ್ತಾರೆ. ಈ ವಿಚಾರ ಏನು ಹಿರಿಯ ನಾಗರಿಕರ ಸಹಾಯವಾಣಿಗೆ ಮೊದಲು ಒಂದು ಕರೆ ಮುಖಾಂತರ ಅಲ್ಲಿರುವಂತಹ ಸ್ಥಳೀಯರೇ ಈ ಒಂದು ಮಾಹಿತಿಯನ್ನ ನೀಡ್ತಾರೆ. ಆನಂತರ ಸ್ಥಳಕ್ಕೆ ಹೋದಂತಹ ಅಧಿಕಾರಿಗಳು ಆಕೆಯ ವೃದ್ಧೆ ಜೊತೆಗೆ ಮಾತುಕತೆಯನ್ನ ಆಡಿಸಿ ಆಕೆಯ ಒಂದು ಅಳಲನ್ನೆಲ್ಲವನ್ನು ಕೂಡ ಕೇಳಿ ಆಕೆಯನ್ನ ಕರ್ಕೊಂಡ್ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನ ಇಟ್ಟು ಆಕೆಗೆ 2 ದಿನಗಳ ಕಾಲ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಕೊಟ್ಟಾದ ಬಳಿಕ ಏನು ಸಖಿ ಕೇಂದ್ರದಲ್ಲಿ ಈಕೆನ ಇಟ್ಟಿರುವಂತದ್ದು. ಅದಾದ ಬಳಿಕ ಈಕೆನ ವಾಪಸ್ಸು ಕರೆದುಕೊಂಡು ಮನೆಗೆ ಬಿಡುವಂತ ಪ್ರಯತ್ನದಲ್ಲಿ ಆಕೆಯ ಸೊಸೆಯಾದಂತಹ ಆಶಾ ಮತ್ತೆ ಸುರೇಶ್ ವಿರೋಧವನ್ನು ವ್ಯಕ್ತಪಡುತ್ತಾರೆ. ಈ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಈ ಒಂದು ಪ್ರಕರಣ ಬಗೆಹರಿಯಲ್ಲ. ಆಗ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ನ್ಯಾಯಾಧೀಶರು ಈ ಒಂದು ನೂರುನ್ನೀಸ್ ಅವರು ಈ ಒಂದು ಪ್ರಕರಣಕ್ಕೆ ಏನು ಎಂಟ್ರಿ ಆದಂತ ಬಳಿಕ ಮಗ ಮತ್ತು ಸೊಸೆಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾರೆ. ನೀವೇನಾದ್ರೂ ಈಕೆಯನ್ನ ನೀವು ನೋಡ್ಕೊಂಡಲ್ಲೇ ಇದ್ರೆ, ಸರಿಯಾಗಿ ನಿಮ್ಗೆ ಇದ್ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನಿನ ಕ್ರಮನ ಕೈಜರಿಸ್ತೀವಿ, ನಿಮ್ಮನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ, ಮತ್ತೆ ಆಸ್ತಿ ಎಲ್ಲವನ್ನು ಕೂಡ ತೆಗೆದುಕೊಂಡು ನಿಮ್ಗೆ ಯಾವುದೇ ಆಕೆಯಿಂದ ಪಾಲು ಬರದಾಗ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನೆಲ್ಲ ಕೊಟ್ಟಾದ ಬಳಿಕ ಅವನ ಮಗ ಮತ್ತೆ ಆ ಸೊಸೆ ಇಬ್ರು ಕೂಡ ಒಪ್ಕೊಂಡಿರುವಂತದ್ದು. ಇದೀಗ ವೃದ್ಧೆಯನ್ನ ಮನೆಯಲ್ಲಿ ಇಟ್ಕೊಂಡಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಏನು ಅಧಿಕಾರಿಗಳು ಹೇಳೋ ಪ್ರಕಾರವಾಗಿ ಇವ್ರನ್ನ ಪ್ರತಿ ಮಾನಿಟರ್ನ ಮಾಡ್ತೀವಿ, ಮುಂದೆ ಈ ರೀತಿ ಆಗದಾಗೆ ಆ ವೃದ್ಧೆಗೆ ತೊಂದರೆ ಆಗದಾಗೆ ನೋಡ್ಕೋತೀವಿ. ಒಂದ್ ವೇಳೆ ಆ ತರದ್ ಏನಾದ್ರೂ ಮುಂದೆ ಇವ್ರಿಗೆ ತೊಂದರೆ ಕೊಟ್ಟಿದ್ದೆ ಆದ್ರೆ ಇವ್ರ ಮೇಲೆ ಕಠಿಣ ಕ್ರಮನ ಕೈಗೊಳ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆನೆಲ್ಲ ನೀಡಿರುವಂತದ್ದು. ಸದ್ಯ ಆಕೆಗೆ ಅಂದ್ರೆ ವೃದ್ಧೆಗೆ 11 ತಿಂಗಳ ಏನು ಗೃಹ ಬಂಧನದಿಂದ ಸದ್ಯ ಮುಕ್ತಿ ಸಿಕ್ಕಿದೆ.
ಈಗ ಅವ್ರ ಮನೆಯವರು ಸ್ವಲ್ಪ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಾನೂನಿನ ಭಯದ ಹಿನ್ನೆಲೆಯಾಗಿ ಈಗ ನೋಡ್ಕೋತಾ ಇದ್ದಾರೆ. ಮುಂದೆ ಏನಾದ್ರೂ ಈ ತರ ಕಂಡು ಬಂದ್ರೆ ಅವ್ರ ವಿರುದ್ಧ ಕೂಡ ಕ್ರಮ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮಹಾಂತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.